ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಧಾರವಾಡ ಜಿಲ್ಲೆಯಲ್ಲಿನ ಮರ್ಯಾದೆ ಹತ್ಯೆ ಪ್ರಕರಣ ವಿಚಾರ ಕುರಿತಂತೆ ಈಗಾಗಲೇ ಇಡೀ ರಾಜ್ಯವೇ ತುಂಬ ಚರ್ಚೆ ಆಗುತ್ತಿರುವಂಥ ನಡುವೆ ಮತ್ತೊಂದು ಸ್ಫೋಟಕವಾದಂಥ ವಿಚಾರ ಬೆಳಕಿಗೆ ಬಂದಿದ್ದು, ಇಡೀ ಕುಟುಂಬವನ್ನೇ ಹತ್ಯೆ ಮಾಡಲು ಪ್ಲ್ಯಾನ್ ರೂಪಿಸಲಾಗಿದೆ ಎಂಬ ಒಂದು ವಿಚಾರ ಬೆಳಕಿಗೆ ಬಂದಿದ್ದು. ಈ ಒಂದು ಮಾನ್ಯ ಅವರ ಪತಿಯಾಗಿರುವಂತಹ ಒಂದು ವಿವೇಕಾನಂದ ನಮ್ಮ ಜೊತೆಗಿದ್ದಾರೆ. ಈ ಒಂದು ವಿಚಾರ ಕುರಿತಂತೆ ಅವರೊಂದಿಗೆ ಮಾತನಾಡೋದು ಹೋಗ್ತೇನೆ. ನಿಜಕ್ಕೂ ಕೂಡ ಸಮಾಜವೇ ತಲೆ ತೆಗೆಸುವಂಥ ಘಟನೆ. ಈ ಒಂದು ಘಟನೆ ಬಗ್ಗೆ ಏನು ಹೇಳ್ತೀರಿ ಸರ್? ನಾವೆಲ್ಲ ಹೇಳಿ ನನ್ನ ಮಾನ್ಯನೇ ಹೇಳಿದಾಳೆ ಸರ್ ಅವರಿಗೆ, ಇಲ್ಲ ನಾನು ಅವನ ಜೊತೆ ಹೋಗ್ತೇನೆ ಅಂತಂದು ಹೇಳಿ ನಾವು ಇವರು ಇದು SP ಸರ್ ಕಡೆ ಹೋಗಿ ಭೇಟಿಯಾಗಿ ಹೇಳಿ ಬಂದೇವೆ ಸರ್. ನಾವು ಸ್ಟೇಟ್ಮೆಂಟ್ ಕೊಟ್ಟು ಹೋಗಿವಿ ಸರ್. ಒಮ್ಮೆ ನಾನು 8ನೇ ತಾರೀಕಿಗೆ ಚೆಕಪ್ ಮಾಡಿಸ್ಕೊಳಕಂತಂದು ಕರ್ಕೊಂಬಂದು ಒಂದು 8 ದಿನ ಆಗಿತ್ತು ಸರ್. ನಾವು ಊರಾಗಿದ್ದು ಸರ್. ಮತ್ತು ಅವಳು ಊರಿಗೆ ಹೊಂಟಿದ್ದೆ ಸರ್. ನಾನು ಅವಾಗ ಬಂದು ಪೂರ್ತಿ ಹಾಡಾಗಲೇನ ಅಟ್ಯಾಕ್ ಮಾಡಿರಿ ಸರ್. ಯಾರೂ ಹೆಲ್ಪ್ ಮಾಡಿಲ್ಲ ಸರ್. ಇನ್ನೂವರೆಗೂ ನಮ್ಮ ಮಮ್ಮಿ 3 ತಾಸು ಆಗಿತ್ತು ಸರ್ ಅಲ್ಲಿ ಸ್ಪಾಟ್ ಮ್ಯಾಗ ಬಿದ್ದು. ಒಬ್ಬರು ಹೆಲ್ಪ್ ಮಾಡಿಲ್ಲ ಸರ್. ಅಲ್ಲಿ ಇದು ಮನೆ ಆಜುಬಾಜುದವ್ರು ಯಾರೂ ಇದು ನೋಡಿಲ್ಲ ಸರ್. ಒಂಥರ ಅನಾಥ ಶವ ಬಿದ್ದಂಗೆ ಬಿದ್ದಿಲ್ಲ ಸರ್ ನಮ್ಮ ಮಮ್ಮಿ. ಇವಾಗ ICUದಾಗದ ಸರ್. ಏನು ಗೊತ್ತಾಗತ್ತಿಲ್ಲ ಸರ್. ಇವರೇನನ್ನ ಆ ಥರ ಭಾಳ ಸೀರಿಯಸ್ ಐತಿ, ಏನು ಹೇಳಕ್ಕೆ ಬರಲ್ಲ ನಿಮಗೆ ಅಂತಂದು ಹೇಳತ್ತಾರೆ ಸರ್. ನನ್ನ ಹೆಂಡ್ತಿ ಪ್ರೆಗ್ನೆಂಟ್ ಇಲ್ಲ ಸರ್, 7 ಮಂತ್. ಅಕ್ಕಿನ ಹೊಡೆದಾರೆ ಸರ್. ನಮ್ಮ ದೊಡ್ಡಪ್ಪಗೆ ಅನ್ಕಿರಿ ಎಲ್ಲ ಮರ್ತವ್ಯಾರ ಸರ್. ಅವ್ರು ಏನು ಹೋದ್ರೆ ಒಡ್ಯಾಕೆ ಬಂದ ರೀತಿ ಮಾಡತ್ತಾರೆ ಸರ್. ಅವ್ರಿಗೆ ಎಲ್ಲ ಗೊತ್ತಾಯಿಲ್ಲ ಸರ್. ಆ ಥರ ಇದು ಮಾಡತ್ತಾರೆ ಸರ್. ಅವರು ಯಾವ ಅಧಿಕಾರಿಗಳು ಸಮಾಜ ಕಲ್ಯಾಣ ಇಲಾಖೆಯವ್ರು ಬಂದಿಲ್ಲ ಸರ್. MLA ಅವರು ಬಂದಿಲ್ಲ, ಕಮಿಷನರ್ DC ಯಾರು ಬಂದಿಲ್ಲ ಸರ್. ಯಾರು ಇನ್ನೂ ಏನು ಕೇಳಿಲ್ಲ ಸರ್. ಇಷ್ಟೆಲ್ಲ ನಾವು SP ಸರ್ ಕಡೆ ಬೆಟ್ಟಿಗಿಟ್ಟು ಆಗಿಂದನೂ ಇಷ್ಟು ನೆಗ್ಲೆನ್ಸಿ ಮಾಡತ್ತಾರೆ ಸರ್. ಗೊತ್ತಾ SP ಅವ್ರಿಗೆ ಭೇಟಿಯಾಗಿ ನೀವು ಮನವಿ ಕೊಟ್ಟರು ಕೂಡ ಅವರು ಏನಾದರೂ ಮಾಡಿದ್ರಿ ಈ ರೀತಿ ಇದು ತಪ್ಪಬಹುದಾಗಿತ್ತಾ ಸರ್? ಅವರು ಅಲ್ಲಿ ಹೋಗಿ ಏನಂದ್ರೆ ಸರ್, ಇಲ್ಲ ನಾವು ಅವರು ಸತ್ತ ಹೋಗಲ್ಲಂತಂದು ಬಿಟ್ಟೇವಂತಂದು ಹೇಳಿದ್ರಿ ಸರ್. ಆ ಕಾರಣದ ಮ್ಯಾಗ ನಮ್ಮ SP ಸರ್ ಏನಂದ್ರೆ ಹೋಗಿ ಬಂದ್ರಿ ನೀವು ಅಲ್ಲೇ ಇರಕ್ಕೆ ಹೋಗ್ಬೇಡ್ರಿ ಅಂತಂದು ಹೇಳಿದ್ರಿ ಸರ್. ನಮಗೆ ನಾವು ಆ ಪ್ರಕಾರ ಹೋಗಿ ಬರ್ಕೊಂತಾನೆ ಇದ್ದೀವಿ ಸರ್. ನಾವು ಇದೇ ಸತಿ ಒಮ್ಮಿಂದೊಮ್ಮೆಲೆ ಮೋಸ ಮಾಡಿ ಅಟ್ಯಾಕ್ ಮಾಡಿದ್ರು ಸರ್. ಅವರು 5:30-6 ಗಂಟೆ ಅಂದರೆ ಈ ಥರ ಮಾಡಿದ್ರು ಸರ್. ಅವರು ಘಟನೆ ನಡೆದಂಥ ಸಂದರ್ಭದಲ್ಲಿ ಎಷ್ಟು ಜನರು ಇದ್ದರು ಸರ್? ಒಂದು 5-6 ಜನದ ಮೇಲೆ ಇದ್ರು ಸರ್. ನಮ್ಮ ಮೇಲೆ ಅಟ್ಯಾಕ್ ಮಾಡಿದಾಗ ಒಂದು 5-6 ಜನದ ಮೇಲೆ ಇದ್ರು ಸರ್. ಅವರು ನಮ್ಮ ಅಪ್ಪರಿಗೆ ಟ್ಯಾಕ್ಟ್ರಿ ತೊಗೊಂಡು ಹಾಸಿ ನೋವು ಮಾಡಿದ್ದಾರೆ ಸರ್. ನಮ್ಮ ತಂಗಿಯಾರು, ನನ್ನ ಹೆಂಡ್ತಿ, ನಮ್ಮ ಮನೆಯವ್ರು ಕೊಡ್ಲಿ ತೊಗೊಂಡು ನಮ್ಮ ಮಮ್ಮಿಗೆ ಹೊಡೆದಾರೆ ರೀ. ನನ್ನ ಹೆಂಡ್ತಿನ ಕೊಡ್ಲಿ ತೊಗೊಂಡು ಹೊಡೆದ್ಕೊಂಡಾರೆ ಸರ್. ಒಟ್ಟಿಗೆ ಕೊಡ್ಲಿ ಹಾಕ್ಯಾನ ಸರ್. ಯಾಂಥ ಮಾನವಗಾದ್ರೂ ಈ ಥರ ಬುದ್ಧಿ ಬರ್ತೈತೇನು ಸರ್? ಬಿಟ್ಟು ಬಂದಾಳ ಅಂದ್ರೆ ಬಿಟ್ಟು ಬಿಡ್ಬೇಕು ಸರ್. ತಾವು ಮಾಡ್ಯಾರ ಸರ್ ಇಂಥವನ್ನೆಲ್ಲ 100 ಮಾಡ್ಯಾರ ಸರ್. ಅವರು ಅವಾಗ ಜಾತಿ ಇದ್ದಿದ್ದಿಲ್ಲ ಸರ್. ಈಗ ಒಮ್ಮೆ ಜಾತಿ ಬಂದ್ಬಿಡು ಸರ್. ಅವಾಗ ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ನೋವಾಗಿ ಇನ್ನೂ ಸೀರಿಯಸ್ ಅದಾರೆ ಸರ್ ಭಾಳ ಮಂದಿ. 6 ಜನ ಅಟ್ಯಾಕ್ ಮಾಡಿದಾರೆ ಅಂತ ಹೇಳ್ತೀರಿ. ನೀವು ಎಷ್ಟು ಜನರ ಮೇಲೆ ದೂರು ಕೊಟ್ಟಿದ್ದೀರಿ ಸರ್? ನಾವು 14 ಜನದ ಮ್ಯಾಗ ಇದು ಮಾಡಿವಿ ಸರ್. ಅಂದ್ರೆ ನನಗೆ ಊರೊಳಗೆ ಯಾರ್ಯಾರು ಅಟ್ಯಾಕ್ ಮಾಡಿದ್ರೆ ಅನ್ನೋದು ಗೊತ್ತಿಲ್ಲ ಸರ್. ನಮ್ಮ ಮ್ಯಾಗ ಬಂದವ್ರು ನಾನು ಅದನ್ನು ಸ್ಪೆಷಲ್ ಮಾರ್ಕ್ ಮಾಡಿ ಇದು ಮಾಡಿಬಿಡೋದು ಸರ್. ಇಲ್ಲಿ ಬಂದಿಂದ ಇವರು ಇದು ತೊಗೊಂಡು ಇದು ಮಾಡಿರಿ ಸರ್. 14 ಮಂದಿ ಮ್ಯಾಗ ಮಾಡಿವ್ರಿ ಸರ್. ಈಗ ಒಟ್ಟು 6 ಜನರು ಬಂಧನ ಮಾಡಿರೋ ವಿಚಾರ ನಿಮಗೂ ಗೊತ್ತಿರಬೇಕು. ಇನ್ನುಳಿದವ್ರು ಬಂಧನ ಮಾಡ್ಕೊಂಡು ಒತ್ತಾಯ ಮಾಡ್ತಾರೆ. ಮುಂದೆ ಏನು ನಿಮಗೆ ಬೇಡಿಕೆ? ಮಾಡಲೇಬೇಕು ಸರ್. ಯಾಕಂದ್ರೆ ಅಪರಾಧ ಮಾಡೇ ಬಿಟ್ರೆ ಸರ್. ಅವರು ನಾವೆಲ್ಲ ರಿಜಿಸ್ಟರ್ ಮಾಡೇವಿ ಸರ್, ಎಲ್ಲ ಮಾಡೇವಿ. ಅವರು ಅಪರಾಧ ಸಿಗೋದು ಕಾನೂನು ಪ್ರಕಾರ ಸರ್ ಶಿಕ್ಷೆ. ನಾನು ಗಲ್ ಶಿಕ್ಷೆ ಆಗ್ಬೇಕಂತಂದ ಬೇಡ್ಕೊಂಡೇನೆ ಸರ್. ಇಲ್ಲ ಎನ್ಕೌಂಟ್ರ್ ಆಗ್ಬೇಕು ಸರ್. ನಾನು ಕೈ ಮುಗಿದು ಕೇಳ್ಕೊಂಡೇನೆ ಸರ್. ಈ ಒಂದು ಘಟನೆ ಕೂಡ ನಮಗೂ ನೋವು ತಂದಿದೆ. ನಮಗೂ ಪವರ್ TV ಕೂಡ ತುಂಬ ನೋವು ತಂದಿದೆ. ಈ ಒಂದು ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿ ಅವ್ರಿಗೆ ಏನು ಹೇಳ್ತೀರಿ? ಕಾನೂನು ಯಾಕೆ ಬೇಕು ಸರ್? ಜಾತಿನೂ ಐತೆ ಅಂತಂದ್ರೆ ಕಾನೂನು ಯಾಕೆ ಬೇಕು ಸರ್? 75-76 ವರ್ಷ ಆಯ್ತು ಸರ್. ಕಾನೂನು ಯಾಕೆ ಇಡ್ಬೇಕು ಸರ್? ಇಲ್ಲಿ ಅಂಬೇಡ್ಕರ್ ಅವ್ರು ಯಾವ ಕಾರಣಕ್ಕಾಗಿ ಬರೋದು ಸರ್? ನಮ್ಮ ಮ್ಯಾಗ ಆಗಿರೋ ದೌರ್ಜನ್ಯ ಸರ್. ಅದು ಇನ್ನೂ ನಾವು ಇದನ್ನೇ ಹೇಳಕ್ಕೆ ಪ್ರಯತ್ನ ಪಡ್ತೇನೆ ಸರ್. ಜಾತಿ ವಿರೋಧ ಮುಗಿಬೇಕು ಸರ್ ಇಷ್ಟೊತ್ತಿಗೆ. ಆ ಹುಡುಗಿನ ನಾನು ಬಲವಂತವಾಗಿ ಕರ್ಕೊಂಬಂದಿದ್ರೆ ಅವ್ರು ಈ ಥರ ಮಾಡಿದ್ರೆ ನಾವು ಒಪ್ತಿದ್ದೆ ಸರ್. ಆ ಹುಡುಗಿ ನಾ ಬೇಕಂತಂದು ಬಂದವ್ರ ಮ್ಯಾಗ ಈ ಥರ ಮಾಡಿದ್ದು ಯಾವ ಸರ್? ಇದು ಯಾವ ಥರ ನ್ಯಾಯ ಸರ್ ಇದು? ಇನ್ನೂ ಯಾರು ಬಂದಿಲ್ಲ ಸರ್. ಮೇಲಾಧಿಕಾರಿಗಳು ಅನ್ಕಿರಿ ಬಂದೇ ಇಲ್ಲ ಸರ್. ನಿನ್ನೆ ಅಷ್ಟೇ ನೋಡಿದ್ದು ಸರ್ ನಾನು. ಅವ್ರು ಇನ್ನೂ DC ಅವರು ಯಾರು ಬಂದು ಭೇಟಿಯಾಗಿಲ್ಲ ಸರ್. ಮತ್ತೊಂದು ವಿಚಾರ ಬೆಳಕಿಗೆ ಬಂತು. ಈ ಮಾನ್ಯಗಳು ಅಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ಮುಗಿಸುವಂಥ ಒಂದು ಪ್ಲ್ಯಾನ್ ರೂಪಿಸಲಾಗಿದೆ ಎಂಬ ಒಂದು ಹೌದು ಸರ್. ಫಸ್ಟ್ಗೆ ನಮ್ಮ ಅಪ್ಪಾಜಿ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಸರ್. ಆಮೇಲೆ ನನ್ನ ಮೇಲೆ ಮಾಡಿದ್ರು ಸರ್. ನಾನು ತಪ್ಪಿಸ್ಕೊಂಡು ಹೋದೆ ಸರ್. ಆಮೇಲೆ ನಾವು ಇಬ್ಬರು ಹೊರಗೆ ಇದ್ದಿದ್ದನ್ನು ನೋಡ್ಕೊಂಡು ಮನೆಯೊಳಗೆ ಅಟ್ಯಾಕ್ ಮಾಡಿದ್ದಾರೆ ಸರ್. ನಾನು ಕ್ಯಾಮ್ರಾ ಇದು ಮಾಡಿದ್ದೆ ಸರ್, ಫಿಕ್ಸ್ ಮಾಡಿದ್ದೆ ಸರ್ ಮನೆಗೆ. ಆ ಕ್ಯಾಮ್ರಾ ಒಡೆದು ಇದು ಮಾಡ್ಯಾರ ಸರ್. ಬಾಗಿಲು ತುಂಬ ನಾನು ಎಂತ ಅಡ್ಡಾಡ್ಯಾವ ಸರ್, ಓಡಾಡ್ಯಾವ ಸರ್. ನಾನು ಕಾಪಾಡಿ ಅಂತ ಯಾವ ಊರನ್ನೋರು ಒಬ್ಬರು ಹೆಲ್ಪ್ ಮಾಡಿಲ್ಲ ಸರ್. ಆ ಟೈಮ್ನಾಗ ಬರಲಿಲ್ಲ ಅಂದ್ರೆ ಅವ್ರು ಹೊಡೆದು ಹೋಗಿ ನಾವು ಒಂದು ಫೋನ್ ಮಾಡಿ ಆಂಬುಲೆನ್ಸನ್ನು ಹೇಳಿದ್ರು ಎಲ್ಲರೂ ಉಳಿದಿದ್ರು ಸರ್. ಈಗ ಇದಿಷ್ಟು ಮಾನ್ಯ ಅವರ ಪತಿಯಾಗಿರುವಂತಹ ವಿವೇಕಾನಂದ ಅವರ ಮಾತುಗಳು. ಕ್ಯಾಮ್ರಾ ಜರ್ನಲಿಸ್ಟ್ ವೆಂಕಟೇಶ್ ಜೊತೆ ರವಿಕುಮಾರ್, ಪವರ್ TV, ಹುಬ್ಬಳ್ಳಿ.